ಸ್ನೇಹಿತರೆ ನಮಸ್ಕಾರ. ಇದೀಗ ತಾನೇ ಬಂದಿರುವಂಥ ಮುಖ್ಯವಾದ ಮಾಹಿತಿಗಳನ್ನು ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಕೂಡ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಬಿಜೆಪಿಗರಿಂದ ಅಪಪ್ರಚಾರ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಿಡಿ. ಮತ್ತೊಂದೆಡೆಯಲ್ಲಿ ಕೂಡ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದಂಥ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಕೂಡ ವಿಡಿಯೋನು ಪೂರ್ತಿಯಾಗಿ ನೋಡಿ. ವಾಣಿಜ್ಯ ಸಿಲಿಂಡರ್ ಪಡೆಯಲು ಕೂಡ ಹೊಸ ನಿಯಮ ಜಾರಿಗೆ ತಂದ ಸರ್ಕಾರ. ಸದನದಲ್ಲಿ ಕೆ.ಎಚ್. ಮುನಿಯಪ್ಪನವರು ಕೂಡ ಹೇಳಿಕೆ. ಎಲ್ಲ ಸುದ್ದಿಗಳನ್ನು ಬಂದಿದೆ ಸ್ನೇಹಿತರೆ. ಮತ್ತೊಮ್ಮೆ ಲಾಕ್ಡೌನ್ ಬಗ್ಗೆ ಕೂಡ ಪ್ರಧಾನಿ ಮೋದಿ ಅವರಿಂದ ಮುನ್ನೆಚ್ಚರಿಕೆ. ಪ್ರತಿಯೊಂದು ಸವಾಲಿಗೂ ಕೂಡ ಸಿದ್ಧರಾಗಿರಿ, ಯುದ್ಧ ದೀರ್ಘಕಾಲ ಆಗಬಹುದು. ಕೋವಿಡ್ ಸಮಯದಲ್ಲೂ ಕೂಡ ಯಾವ ರೀತಿಯ ಒಗ್ಗಟ್ಟಾಗಿದೆಯೋ ಮತ್ತೊಮ್ಮೆ ಒಗ್ಗಟ್ಟಾಗಿರಬೇಕು ಎಂದು ಪ್ರಧಾನಿ ಮೋದಿ ಅವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆನೇ ಸರ್ವಪಕ್ಷ ಸಭೆಯಲ್ಲಿ ಕೂಡ ಕರೆದಿದ್ದಾರೆ. ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ.